ಮಗು ಮಲಗಿದ್ದಾಗೆ ಆದಷ್ಟು ನೀವು ಏನಾದ್ರು ಲೈಟ್ ವಾಕ್ಸ್ ಮಾಡ್ಬೋದು. 10 ಮಿನಿಟ್ಸ್ ವಾಕ್ ಮಾಡ್ಬೋದು ಮನೆಯೊಳಗೆ ಇಲ್ಲ ಹೊರಗಡೆ. ಮಗುನ ಯಾರ ಕೈಲಾರು ಕೊಟ್ಬಿಟ್ಟು, ಸೊ ನಿಮ್ಮ ಅಮ್ಮನೋ ಇಲ್ಲ ಯಾರು ನೋಡ್ಕೊಳ್ಳೋರಿದ್ದರೆ ಹತ್ರನೂ ಮಾಡ್ಬೋದು. ರೆಸ್ಟ್ ಆಗ್ತಾ ಇಲ್ಲ, ಎನರ್ಜಿ ಇಲ್ಲ ಅಂದಾಗ ಮಗು ಮಲಗಿದ್ದಾಗಲೇ ನೀವು ಒಂದು 20 ಮಿನಿಟ್ಸ್ ಮಲ್ಕೋಬೋದು. ಸೊ ಅವಾಗ ನಿಮ್ಮ ರಿಕವರಿನೂ ಚೆನ್ನಾಗಿರುತ್ತೆ. ಅಂದರೆ ನಾರ್ಮಲ್ ಡೆಲಿವರಿ ಆಗಿದ್ದರೆ 1.5 ಮಂತಿಗೆ ನೀವು 10 ಮಿನಿಟ್ಸ್ 15 ಮಿನಿಟ್ಸ್ ವಾಕ್ ಮಾಡಬೇಕು ಡೈಲಿ. ಎವ್ರಿ 2 ಡೇಸ್ ಆರ್ 4 ಡೇಸಿಗೆ ಒಂದ್ಸತಿ 5 ಮಿನಿಟ್ಸ್ ಇನ್ಕ್ರಿಮೆಂಟ್ ತೊಗೊಂಡು ಆ ಥರ ಲೈಕ್ 30 ಮಿನಿಟ್ಸ್ ಇಲ್ಲ 40 ಮಿನಿಟ್ಸ್ ಆ ಥರ ವಾಕ್ ಮಾಡ್ಬೋದು. ಸೆಕ್ಷನ್ ಆಗಿದ್ದರೆ 3 ಮಂತ್ಸ್ ಆದಮೇಲೆ ಬಾಡಿ ರಿಕವರ್ ಆಗಿರುತ್ತೆ. ಜಾಸ್ತಿ ಸ್ಟ್ರೆನ್ನಸ್ ಆ್ಯಕ್ಟಿವಿಟಿನೂ ಮಾಡ್ಬೋದು. ಆದಷ್ಟು ಯೋಗ ಎಕ್ಸಸೈಸಸ್ ಆಮೇಲೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ತುಂಬ ಮಾಡಬೇಕಾಗುತ್ತೆ. ಪ್ಲ್ಯಾಂಕ್ಸ್ ದಯವಿಟ್ಟು ಅವಾಯ್ಡ್ ಮಾಡಿ, ಯಾಕಂದರೆ ನೀವು ನ್ಯೂ ಮಾಮ್ ಆಗಿದ್ದಕ್ಕೆ ಪ್ಲ್ಯಾಂಕ್ಸ್ ಆ್ಯಂಡ್ ಸರ್ಟನ್ ಎಕ್ಸಸೈಸಸ್ ಆರ್ ನಾಟ್ ರೆಕಮೆಂಡೇಬಲ್. ನೀವು ಆಸ್ಟೇಸಿಸ್ ರೆಕ್ಟಾ ಇದ್ದರೆ ಅದ್ರ ರಿಲೇಟೆಡ್ ಎಕ್ಸಸೈಸ್ ಫಸ್ಟ್ ಮಾಡಿ. ಕೆಲವೊಂದು ಕೀಗಲ್ ಎಕ್ಸಸೈಸ್ ಕೂಡ ಮಾಡಬೇಕಾಗುತ್ತೆ. ಸ್ಲೋ ಆಗಿ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಬರಲ್ಲ, ಲೂಸ್ ಸ್ಕಿನ್ ಬರಲ್ಲ. ಸೊ ನೀವು ಮುಂಚೆ ಹೇಗಿದ್ರೋ ಮಗು ಆಗೋಕ್ಕಿಂತ ಮುಂಚೆ ಹೇಗಿತ್ತೋ ನಿಮ್ಮ ಬಾಡಿ, ಅದೇ ಥರ ನಿಮ್ಮ ಬಾಡಿ ಇವಾಗ ಆಗುತ್ತೆ. ನನ್ನ ಮಗನಿಗೆ ಇವಾಗ 16 ವರ್ಷ. ನಾನೇ ಇವಾಗ ಈ ಥರ ಮೇಂಟೈನ್ ಮಾಡಿದ್ದೀನಿ ಇಷ್ಟು ವರ್ಷ ಆದಮೇಲೆ ಅಂದರೆ ಖಂಡಿತ ನಿಮಗೂ ಸಾಧ್ಯ ಇದೆ.